बेळगाव जिल्हाधिकारी मोहम्मद रोशन यांच्या विरोधात लोकसभाध्यक्ष ओम बिर्ला यांच्याकडे जयशील माने यांनी तक्रार दाखल करणे म्हणजे चोराच्या उलट्या बोंबा असल्यासारखे आहे, अशी टीका कन्नड क्रिया समितीचे अध्यक्ष अशोक चंदर्गी यांनी केली। ते बेळगाव येथे पत्रकारांशी बोलत होते। महाराष्ट्राचे खासदार धैर्यशील माने हे महाराष्ट्रात राहून सीमा भागात कायदा व सुव्यवस्था बिघडवण्याचा प्रयत्न करत आहेत। सीमावादाच्या मुद्द्यावर माने हे नेहमीच चिथावणीखोर भाषणे करतात। या संदर्भात केंद्रीय मंत्री प्रल्हाद जोशी आणि एच.डी. कुमारस्वामी यांनी लोकसभाध्यक्ष ओम बिर्ला यांना माहिती द्यावी अशी मागणी त्यांनी केली। ಬೆಳಗಾವಿ ಜಿಲ್ಲಾಧಿಕಾರಿಗಳಾದಂತ ಶ್ರೀ ರೋಷನ್ ಮೊಹಮ್ಮದ್ ಅವರ ವಿರುದ್ಧ ನಿನ್ನೆ ಹಾತ್ಕನಗರ ಸಂಸದರಾದಂತ ಧೈರ್ಯಶೀಲ್ ಮಾನೆ ಅವರು ಲೋಕಸಭಾ ಸ್ಪೀಕರ್ಗೆ ಒಂದು ದೂರು ಕೊಟ್ಟಿದ್ದಾರೆ। ಅವ್ರ ದೂರ ಏನಂದ್ರೆ ಕಳೆದ ನವೆಂಬರ್ 1ರಂದು ನಾನು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬೆಳಗಾವಿಗೆ ಹೋಗ್ತಾ ಇದ್ದೆ। ನನ್ನ ಪ್ರವೇಶವನ್ನು ನಿರ್ಬಂಧ ಮಾಡಿ ಮೊಹಮ್ಮದ್ ರೋಷನ್ ಅವರು ಅದನ್ನು ತಡೆ ಕೊಟ್ಟಿದ್ದಾರೆ। ನನ್ನ ಹಕ್ಕು ಭಂಗ ಆಗಿದೆ ಅಂತ ಅವರು ಸಂಸದರಾಗಿ ಇರುವಂತ ಹಕ್ಕುಗಳನ್ನ ಕಸಿದುಕೊಂಡಿದ್ದಾರೆ ಮತ್ತು ನನಗೆ ಯಾವುದೂ ಅಪರಾಧಿಕ ಹಿನ್ನೆಲೆ ಇಲ್ಲ। ಅದಕ್ಕೆ ಈ ಮೊಹಮ್ಮದ್ ರೋಷನ್ ವಿರುದ್ಧ ನೀವು ಆಕ್ಷನ್ ತಗೋಬೇಕು ಅಂತ ಹೇಳಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಕೊಟ್ಟಿದ್ದಾರೆ। ಇದು ಕಳ್ಳರ ತಿರುಗಬ್ಬೆ। ಯಾಕಂದ್ರೆ ಇಡೀ ದೇಶ, ಇಡೀ ಮಹಾರಾಷ್ಟ್ರದ ಎಂಪಿಗಳು ಮೇಲಿನ ಮೇಲೆ ಬೆಳಗಾವಿ ಬರ್ತಾರೆ, ಯಲಮಗುಡ್ಗೆ ಹೋಗ್ತಾರ, ಬನಶಂಕರಿಗೆ ಹೋಗ್ತಾರ, ದೇವಸ್ಥಾನಕ್ಕೆ ಬರ್ತಾರ, ಬೆಳಗಾವಿಯಲ್ಲಿ ಇರ್ತಾರ। ಯಾವ ಎಂಪಿನೂ ಇನ್ನೂವರೆಗೂ ನಮ್ಮ ಜಿಲ್ಲಾಧಿಕಾರಿಗಳು ತಡೆದಿಲ್ಲ, ನಿರ್ಬಂಧ ಆದೇಶ ಮಾಡಿಲ್ಲ। ಇವ್ರನ್ನೇ ಯಾಕೆ ತಡೆದ್ರು? ಅದನ್ನು ಅವ್ರು ಮುಚ್ಚಿಟ್ಟು ಓಂ ಬಿರ್ಲಾ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನಗೆ ಹಕ್ಕು ಭಂಗ ಆತು, ನನ್ನ ಹಕ್ಕು, ಅದಕ್ಕೆ ಆಕ್ಷನ್ ತಗೋರಿ ಅಂತ ಹೇಳಿ। ಇವತ್ತು ನಾವು ಕೇಳ್ತಾ ಇದ್ದೇವೆ, ಧೈರ್ಯಶೀಲ್ ಮಾನೆ ಅವರು ಮಹಾರಾಷ್ಟ್ರದ ಗಡಿ ವಿಷಯ ತಜ್ಞರ ಸಮಿತಿ ಅಧ್ಯಕ್ಷರು। ಮೇಲಿನ ಮೇಲೆ ಗಡಿ ಮತ್ತು ಭಾಷೆ ವಿಷಯದೊಳಗ ಬೆಳಗಾವಿ ಅವರನ್ನ ಪ್ರಚೋದನೆ ಮಾಡುವಂತ ಕೆಲಸವನ್ನ ಮಾನೆ ಅವರು ಮಾಡ್ತಾ ಬಂದಾರೆ, ಅದನ್ನು ಅವರು ಮುಚ್ಚಿಟ್ಟಿದ್ದಾರೆ। ಆದ್ರಿಂದ ಇವತ್ತು ಯಾರ ಜವಾಬ್ದಾರಿ ಹೆಚ್ಚೈತೆ ಅಂದ್ರೆ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹಿಡ್ಕೊಂಡು ರಾಜ್ಯದ 28 ಎಂಪಿಗಳು, ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಮತ್ತು ಸಚಿವರಾದ ಕುಮಾರಸ್ವಾಮಿ ಅವರು ಬಿರ್ಲಾ ಅವ್ರನ್ನ ಭೇಟಿ ಆಗ್ಬೇಕು। ಯಾಕಂದ್ರೆ ನಾಳೆ ಬರೀ ಸಂಸದರ ಹಕ್ಕು ಉಲ್ಲಂಘನೆ ಅಂತ ತಪ್ಪು ದಾರಿ ಹೇಳೋದು, ಏನಾದ್ರೂ ನಮ್ಮ ಜಿಲ್ಲಾಧಿಕಾರಿ ಮೇಲೆ ಕ್ರಮ ಆದ್ರೆ ಅದು ದೊಡ್ಡ ಅಪರಾಧ ಆಗ್ತದೆ ನಮ್ಮ ದೃಷ್ಟಿ ಒಳಗೆ। ಆದ್ರಿಂದ ಇವತ್ತು ನಾನು ಎಲ್ಲಾ 28 ಎಂಪಿಗಳು ಒತ್ತಾಯ ಮಾಡ್ತಾ ಇದ್ದೇನೆ, ಸಚಿವರಾದ ಪ್ರಹ್ಲಾದ್ ಜೋಶಿ, ಸೋಮಣ್ಣ ಮತ್ತು ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಅವರು ಅದನ್ನು ವಾಸ್ತವ ಸ್ಥಿತಿಯನ್ನ ಓಂ ಬಿರ್ಲಾ ಅವರಿಗೆ ಅದನ್ನು ತಿಳಿಸ್ಬೇಕು। ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಎಲ್ಲಾ ಎಂಪಿಗಳು ನಿರ್ಬಂಧ ಮಾಡಿಲ್ಲ, ಅವರಲ್ಲಿ ಹೆಂಗ್ ಹಿಂಸೆ ಅದಾರ ಅಂದ್ರ ನಾ ಎಂಪಿ ಅದೀನಿ, ನನ್ನ ನಿರ್ಬಂಧ ಮಾಡಿದಾರಂತ। ಈ ಮನುಷ್ಯ ಮಾನೆ ಮೇಲಿನ ಮೇಲೆ ಗಡಿ ಮತ್ತು ಭಾಷೆ ವಿಷಯದೊಳಗ ಬೆಳಗಾವಿ ಮರಾಠಿಗರನ್ನ ಪ್ರಚೋದನೆ ಮಾಡುವಂತ ಕೆಲಸದನ್ನ ಆ ವಿಷಯದಾಗ ನಮ್ಮಲ್ಲಿ ದಾಖಲೆಗಳು ಎಲ್ಲ ಅದಾವ। ಆದ್ರಿಂದ ಇವತ್ತು ಜಗದೀಶ್ ಶೆಟ್ಟರ್ ಅವರು ಬೇಗನೆ ಇತರ ಎಂಪಿಗಳನ್ನು ಕರ್ಕೊಂಡು ಓಂ ಬಿರ್ಲಾ ಅವ್ರ ಕಡೆ ಹೋಗಿ ಯಾವ ಸಂದರ್ಭದಾಗ ಬೆಳಗಾವಿ ಜಿಲ್ಲಾಧಿಕಾರಿ ಕೈಗೊಂಡ್ರನ್ನ ವಿವರಿಸಬೇಕು। ಇದೆಲ್ಲ ಅಂದ್ರೆ ಇದೇ ವಿಷಯ ದೊಡ್ಡದಾಗಿ ಆಗಬಾರದ ಅನಾಹುತ ಬೆಳವಣಿಗೆಗಳು ಆಗ್ತಾವ ಅಂತ ಹೇಳಿ ಈ संदर्भात ನಾನು ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದೇನೆ। सॉरी नोव्हेंबर 1 बरो टाइम आहे। अशा प्रकारची कृत्ये महाराष्ट्राचे खासदार करत असतानाही बेळगावचे खासदार जगदीश शेट्टर यांनी अद्याप आवाज उठवलेला नाही, याबद्दलही त्यांनी नाराजी व्यक्त केली। विनोद कोलकार, KMM मराठी, बेळगाव।